ಅಣ್ಣ ನನ್ನ ಹೆಸರು ಸ್ವಾಮಿ ಅಂತ. ಮಲ್ಲೇಶ್ವರಂನಲ್ಲಿ ನನ್ನೊಂದು ಸೈಟ್ ಐತಣ್ಣ, 100/120. ಆ ಜಾಗದಲ್ಲಿ ಬೇರೆ ಯಾರೋ ಅವ್ರೆ. ಕೇಳಕ್ ಹೋಗಿದ್ದಕ್ಕೆ ಈ ಸೈಟು ನಿನ್ನ ಹೆಸರು ಇಲ್ವೇ ಇಲ್ಲ ಅಂತಾರೆ. ದಯವಿಟ್ಟು ಹೆಂಗಾರ ಮಾಡಿ ಆ ಜಾಗನ ನಾನು ಬಿಡಿಸ್ಕೊಟ್ಬಿಡಿ ಅಣ್ಣ. ಅದೇ ಹೆಂಗ್ರಿ, ನಿಮ್ಮ ಹೆಸರಲ್ಲಿರೋದು ಬೇರೆ ಹೆಸರಿಗಾಗುತ್ತೆ ನೋಡ್ರಿ. ಜಾಸ್ತಿ ಕೊರಿದೆ, ಅದ್ರ ವಿಚಾರವಾಗಿ ಚಿಕ್ಕದಾಗೊಂದು ಕತೆ ಹೇಳಿ. ಅದು ಹೆಂಗೋ ದೇವ್ರಣ್ಣಂಗೆ ಗೊತ್ತಿಲ್ಲಣ್ಣ. ಅದು ಅವರಿಗೆ ಆ ಪೀಟ್ರ್ ಸಪೋರ್ಟು ಫುಲ್ ಆಗಿದೆ. ಅವನ್ನ ಎದುರಿಸಕ್ಕಾಗೋದು ನಿಮಗೊಬ್ಬರಿಗೆ ಅಂತ ಹೇಳಿ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ವಿಷಯ ಎಲ್ಲ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಣ್ಣ ಇದ್ರಲ್ಲಿ ನಿಮಗೆ 25% ಕಮಿಷನ್ ಆಯ್ತಣ್ಣ, ತಗೊಳ್ಳೋಣ. ಎತ್ಕೊಂಡು ಹೋಯ್ತಾ ಇರ. ಒಂದು ನಿಮಿಷ. ಏನ್ ಸರ್, ಬಂದಿರೋ ಕಸ್ಟಮರ್ನ ವಾಪಸ್ ಕಳಿಸ್ತಾ ಇದ್ದೀರಲ್ಲ? ನನ್ನ ತಮ್ಮಂದೇ ಕಡೆ ನನಗೆ ಚಿಂತೆ. ನಮ್ಮ ಹುಡುಗರು ಆ ಪೀಟರ್ ತಮ್ಮಂಗೆ ಮಾರ್ಕ್ ಹಾಕಿದ್ರು. ಅದಕ್ಕೆ ಆ ಪೀಟರು ನನ್ನ ತಮ್ಮಂಗೆ ಸ್ಕೆಚ್ ಹಾಕವನಂತೆ. ಏಯ್, ನೀನ್ ಮುಂದೆ ಎಲ್ಲ ಹೇಳ್ದೆ ಅಂತ ಹೇಳಿ ಹೊರಗಡೆ ಹೋಗಿ ಅದಂಗೆ ಇದಿಂಗೆ ಅಂದ್ರೆ ಗೊತ್ತಲ್ಲ. ಮನೆ ಮುಂದೆ ಬಿದ್ರು ಬೊಂಬು, ತಮಟೆ, ಹೊಗೆ. ನಂದ ಗುರಿ ಇಟ್ರೆ ಮಿಸ್ ಇಲ್ಲ. ನಿಮ್ ತಮ್ಮನಿಗೆ ಸಾಕಷ್ಟು ಪ್ರೊಟೆಕ್ಷನ್ ಕೊಟ್ಟಿದ್ದಾರಲ್ಲ, ಮತ್ತೆ ಯಾಕೆ ಇಷ್ಟೊಂದು ಭಯ? ನಂದನ್ಗೆ ಪ್ರಾಣದ ಮೇಲೆ ಭಯನಾ? ನಿಮ್ಗೆ ಗೊತ್ತಲ್ರಿ, ನನ್ನ ತಮ್ಮಂಗೆ ಎಷ್ಟು ಪ್ರೊಟೆಕ್ಷನ್ ಕೊಟ್ರು ನಮ್ಮ ಹುಡುಗರಿಗೆ ಗೊತ್ತಿಲ್ದಂಗೆ ಎಲ್ಲಿ ಅಂದ್ರೆ ಅಲ್ಲಿ ಹೋಗ್ತಾನೆ. ಹಾಗಾದ್ರೆ ಈಗ ನಿಮ್ ತಮ್ಮ ಎಲ್ಲಿದ್ದಾರೆ ಸರ್? ಇಂದಿನ ಸುಂದರ ಸಂಜೆ ನಮಗೆ ವಿಶೇಷ ಸಂಜೆಯೂ ಕೂಡ. ಕಾರಣ ಪಾಪ್ ಆಲ್ಬಮ್ ಮ್ಯೂಸಿಕ್ ನಲ್ಲಿ ತುಂಬಾ ಎತ್ತರಕ್ಕೆ ಬೆಳೆದ ಯಂಗ್, ಎನರ್ಜೆಟಿಕ್ ಅಂಡ್ ಸೋ ಸ್ಟೈಲಿಶ್ ಈ ಸಮಾರಂಭಕ್ಕೆ ವಿಶೇಷ ಅತಿಥಿಗಳಾಗಿ ಬಂದಿದ್ದಾರೆ. ಇಂಟ್ರೊಡ್ಯೂಸಿಂಗ್ ಮಿಸ್ಟರ್ ವಿಶ್ವಾಸ್. ಇವ್ರು ಯಾರು ಗೊತ್ತೇನ್ರೆ? ಯಾರು? ಈಸ್ ಜೀನಿಯಸ್. ನಾನು ಅವ್ರ ದೊಡ್ಡ ಅಭಿಮಾನಿ. ಮ್ಯೂಸಿಕ್ ಆಲ್ಬಮ್ ನಲ್ಲಿ ಹಿಸ್ ಮೌಂಟ್ ಎವರೆಸ್ಟ್. ಈಗ ವಿಶ್ವಾಸ್ ಅವರು ತಮಗಿಷ್ಟವಾದ ಒಂದು ಮ್ಯೂಸಿಕ್ ಅನ್ನ ನುಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಪ್ಲೀಸ್ ವಿಶ್ವಾಸ್. Thank you so much. Bye. ಏಯ್, ಅವ್ರು ಹೋಗ್ತಿದ್ದಾರೆ ಕಣೆ. ಅಯ್ಯಯ್ಯೋ, ಪ್ರತಿ ಸಲ ಮಿಸ್ ಆಗ್ತಾ ಇದ್ದಾರೆ. ಹಲೋ, ಆ ಮೌಂಟ್ ಎವರೆಸ್ಟ್ ನಿನ್ ಕೈಗೆ ಸಿಗಲ್ವೇ? ಸುಮ್ನೆ ಕನಸ್ ಕಾಣ್ಬೇಡ. ನೋಡು, ಒಂದಲ್ಲ ಒಂದಿನ ಆ ಮೌಂಟ್ ಎವರೆಸ್ಟ್ ನನ್ನ ಹತ್ರ ಬರುತ್ತೆ. ವಾಚ್ ಇಟ್. ಒಲವಿನ ಉಡುಗೊರೆ ಕೊಡಲೇನು ಲಾಲ 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 ಲಾಲ. ನೋಡಿ ಸರ್, ನಾನು ಅವತ್ತೇ ಹೇಳ್ದೆ ಇವನ್ ಯಾರು ನನಗೆ ಗೊತ್ತಿಲ್ಲ ಅಂತ. ನೀವ್ ನನ್ನ ನಂಬಲಿಲ್ಲ. ಈಗ ಅವನೇ ಲವ್ ಲೆಟರ್ ಕೊಟ್ಟಿದ್ದಾನೆ. ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಏನಯ್ಯ ನೀನು ದಿನಕ್ಕೊಂದು ನ್ಯೂ ಸೆನ್ಸ್ ಮಾಡ್ತಾ ಇದೀಯ. ನಾನ್ ಸೆನ್ಸ್. ಅವತ್ತು ನೋಡಿದ್ರೆ ಅವಳು ನನ್ನ ಲವ್ ಮಾಡಲ್ಲ ಅಂತ ಮಾಡಿ ಮೇಲೆ ನಿಂತ್ಕೊಂಡಿದ್ಯಾ. ಇವತ್ತು ನೋಡಿದ್ರೆ ನೀನೇ ಹೋಗಿ ಅವಳು ಲವ್ ಲೆಟರ್ ಕೊಟ್ಟಿದ್ಯಾ. ಇದನ್ನ ಕಾಲೇಜ್ ಅನ್ಕೊಂಡಿಯೋ ಇಲ್ಲ ಕಬ್ಬನ್ ಪಾರ್ಕ್ ಅನ್ಕೊಂಡಿಯೋ? ಸರ್, ನಾನು ಎಷ್ಟು ಒಳ್ಳೆ ಹುಡುಗ ಅಂತ ನಿಮಗೆ ಗೊತ್ತು ಸರ್. ನಿಮ್ಮ ಮನೆಗಳು ನನಗೆ ಏನೂ ಗೊತ್ತಿಲ್ಲ ಸರ್. ಬೇಕಿದ್ರೆ ಲೆಟರ್ ಓದಿ ಸರ್. ಯಾರು ಸುಳ್ಳು ಹೇಳ್ತಿದ್ರೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೌದೌದೌದು. ಯಾಕೆ ಸರ್? ಓದಿ ಸರ್. ಖಾಲಿ ಪೇಪರ್ನ ಏನೇ ಓದ್ಲಿ? ಇದು ಮೋಸ. ಇದ್ರಲ್ಲೇನೋ ಮೋಸ ನಡೆದಿದೆ ಸರ್. ಸರ್, ಸಮೋಸ ಹೇಗ್ ತಿನ್ನೋದು ಅಂತಾನೆ ನನಗೆ ಸರಿಯಾಗಿ ಗೊತ್ತಿಲ್ಲ ಸರ್. ನಾನು ಮೋಸ ಮಾಡ್ತೀನ ಸರ್? ಲವ್ ಜಾಸ್ತಿ ಆದ್ರೆ ಖಾಲಿ ಪೇಪರು ಲವ್ ಲೆಟರ್ ತರ ಕಾಣುತ್ತಂತೆ. ಒಂದ್ ವಯಸ್ಸಲ್ಲಿ ಕಾಗೇನೂ ಕಲರ್ ಆಗಿ ಕಾಣುತ್ತಂತೆ. ಇನ್ನಂತರ ಹ್ಯಾಂಡ್ಸಮ್ ಪವರ್ಫುಲ್ ಹುಡುಗ ಸಿಕ್ಕರೆ ಹೇಗೆಲ್ಲ ಕಾಣ್ಬೋದು ಯೋಚನೆ ಮಾಡಿ ಸರ್. ಸರ್, ಇವಳಿಂದ ನನ್ನ ಲವ್ ಮಾಡೋದು ಬಿಟ್ಟಿಲ್ಲ ಸರ್. ನಾನು ಅವತ್ತೇ ಹೇಳಿದ್ದೆ ಇವಳು ಮತ್ತೆ ನನ್ನ ಲವ್ ಮಾಡಿದ್ರೆ ನನ್ನಿಂದ ಹಾರ್ ಬಿದ್ದೋಗ್ತೀನಿ ಅಂತ. ಅದಕ್ಕೆ ನೀವೇ ಸಾಕ್ಷಿ ಅಂತಾನು ಹೇಳಿದ್ದೆ. ಈಗ ಮತ್ತೆ ನಾನು ಬಿದ್ದೋಗ್ತೀನಿ ಸರ್. ಬಿಡ, ನಾನು ಬಿದ್ದೋಗ್ತೀನಿ. ನಾನು ಈ ಕಾಲೇಜ್ ಪ್ರಿನ್ಸಿಪಾಲ್, ನನಗೆ ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಸರ್. ನಿಮ್ಗೆ ಇವ್ರು ಯಾರು ಮರ್ಯಾದೆ ಕೊಡ್ಲಿಲ್ಲ ಅಂದ್ರೂ ನಾನ್ ಮರ್ಯಾದೆ ಕೊಡ್ತೀನಿ ಸರ್. ಮಾತಾಡಿ ಸರ್. ಎಂತ ಒಳ್ಳೆ ಹುಡುಗನಯ್ಯ. ಏನಮ್ಮ, ಯಾಕೆ ಹಿಂಗೆಲ್ಲ ತೊಂದರೆ ಕೊಡ್ತಾ ಇದೀಯಾ? ನಿನಗೇನಾದ್ರೂ ಕಾಮನ್ ಸೆನ್ಸ್? ನಾಚಿಕೆ ಮಾನ ಮರ್ಯಾದೆ. ಹೌದೌದು, ಇದ್ಯಾವ್ದು ಇಲ್ವಾ? ಸರ್, ನಿಜವಾಗ್ಲು ಗಾಡ್ ಪ್ರಾಮಿಸ್, ಈ ಲೆಟರ್ ಅವನೇ ಕೊಟ್ಟ. ಎಂತ ಒಳ್ಳೆ ಹುಡುಗ. ಇಂತ ಒಳ್ಳೆ ಹುಡುಗನ ಹಾಳು ಮಾಡ್ತಾ ಇದೆಯಲ್ಲ. ಮೊದಲು ಅವನ ಹತ್ರ ಸಾರಿ ಕೇಳು. ಸರ್, ಏನ್ ಸರ್ ಒಪ್ಕೋತೇಲ್ಲ ಟಿಸಿ ಕೊಡ್ಲ? ಸಾರಿ ಸರ್. ಅವ್ಳು ಲವ್ ಮಾಡಲ್ಲ ಅಂತ ಹೇಳಿಲ್ಲ ಸರ್. ಲವ್ ಮಾಡಲ್ಲ. ಯಾರನ್ನ? ನಿನ್ನೆ. ಸಮಾಧಾನ ಆಯ್ತಾನೆಯಾ? ಆಯ್ತು ಸರ್. ಎಲ್ಲ ನಿಮ್ ತರಗತಿಗಳಿಗೆ ಹೋಗಿ ಗೋ 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 ಗೋ. ನೋಡಮ್ಮ,
ಇನ್ನು ಮುಂದಕ್ಕಿಂತ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ನನ್ನ ಹತ್ರ ಬಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟಿ ಸಿ ಕೊಡ್ತೀರಾ ಅಷ್ಟೇ. ಬಿ ಕೇರ್ಫುಲ್. ಎಕ್ಸ್ಕ್ಯೂಸ್ ಮಿ ಸರ್. ಪರವಾಗಿಲ್ಲ ಸರ್, ನಾಳೆ ಹೇಳ್ತೀನಿ.